ಪ್ರದೀಪ್ ಗುಪ್ತಾ ಆಕ್ಸಿಸ್ ಮೈ ಇಂಡಿಯಾದ ಮಾಲೀಕರು, ಸೆಫಾಲಜಿಸ್ಟು, ಆಶ್ಚರ್ಯಕರ ಸಂಖ್ಯೆಗಳ ಭವಿಷ್ಯ ನುಡಿತಾ ಜನರನ್ನ ಬೆಚ್ಚಿ ಬೀಳಿಸುವಂಥವು. ತಮಿಳುನಾಡು ಚುನಾವಣೆಯಲ್ಲಿ ಟಿವಿಕೆಯ ಗೆಲುವನ್ನ ಟು ದ ಪಾಯಿಂಟ್ ಪ್ರಿಡಿಕ್ಟ್ ಮಾಡಿದವರು ಪ್ರದೀಪ್ ಗುಪ್ತಾ. ಈಗ ಮತ್ತೊಂದು ಲಾಂಗ್ ಟರ್ಮ್ ರಾಜಕೀಯ ಭವಿಷ್ಯ ಹೇಳಿದ್ದಾರೆ. 2034 ತನಕ ಕೇಂದ್ರದಲ್ಲಿ ಬಿಜೆಪಿಯದ್ದೇ ಅಧಿಕಾರ. ಆಕ್ಸಿಸ್ ಮೈ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಹೇಳಿಕೆ. ಸ್ವಾತಂತ್ರ್ಯ ಸಿಕ್ಕ ನಂತರ ಸತತ 25 ವರ್ಷ ಕಾಂಗ್ರೆಸ್ ಅಧಿಕಾರ ನಡೆಸಿತ್ತು. ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ಸಿಗಿದ್ದ ವರ್ಚಸ್ಸು ಈಗ ಬಿಜೆಪಿಗಿದೆ. ಇಪ್ಪತ್ತು ವರ್ಷದ ನಂತರ ರಾಜಕೀಯದಲ್ಲಿ ತಲೆಮಾರುಗಳ ಬದಲಾಗ್ತವೆ. ಅದೇ ರೀತಿ 2034 ನಂತರ ರಾಜಕೀಯ ತಲೆಮಾರು ಬದಲಾಗುತ್ತೆ. ಕಾಂಗ್ರೆಸ್ಸಿಗೆ ಅಧಿಕಾರ ಹಿಡಿಯೋದಕ್ಕೆ ಇನ್ನೂ ಟೈಮ್ ಬೇಕು ಅಂತ. ಕಾಂಗ್ರೆಸ್ ಮತ್ತೆ ಜನರ ವಿಶ್ವಾಸ ಗಳಿಸೋದಕ್ಕೆ ಹಲವು ವರ್ಷಗಳ ಬೇಕು ಅಂದಿದ್ದಾರೆ ಪ್ರದೀಪ್ ಗುಪ್ತಾ. ಮುಂದಿನ ವರ್ಷಾರಂಭದಲ್ಲಿ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗಳಿದ್ದಾವೆ. ಅದರ ಬಗ್ಗೆಯೂ ಒಂದು ಭವಿಷ್ಯ ನುಡಿದಿದ್ದಾರೆ. ಯೋಗಿ ಆದಿತ್ಯನಾಥ ಆಡಳಿತದ ಬಗ್ಗೆ ಜನರಿಗೆ ಸಂಪೂರ್ಣ ತೃಪ್ತಿ ಇದೆ. ಆದರೆ ಉತ್ತರ ಪ್ರದೇಶದಲ್ಲಿ ರಾಜಕೀಯ ಪರಿಸ್ಥಿತಿ ವೇಗವಾಗಿ ಬದಲಾಗಬಿಡುತ್ತೆ. ಉತ್ತರ ಪ್ರದೇಶದಲ್ಲಿ ಏನು ಬೇಕಾದರೂ ಆಗಬಹುದು ಅಂದಿದ್ದಾರೆ ಪ್ರದೀಪ್ ಗುಪ್ತಾ. ಪಂಜಾಬ್ನಲ್ಲಿ 4 ಪಕ್ಷಗಳ ನಡುವೆ ಸಮಬಲದ ಹೋರಾಟ ಇದೆ. 26% ವೋಟ್ ತಗೊಂಡವರು ಗೆದ್ದು ಬಿಡ್ತಾರೆ ಅಂತಿದ್ದಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.